ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕರ್ನಾಟಕದಲ್ಲಿ ವೇಕೆನ್ಸಿಗಳು ತುಂಬಾ ಕಡಿಮೆ ಇದಾವೆ, ಬೇರೆ ಯಾವ್ದಾದ್ರು ಜೋನಿಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಅದನ್ನು ನೋಡಿ ತುಂಬಾ ಜನ ನನ್ನ ಕಾಲ್ ಅಥವಾ ಮೆಸೇಜ್ ಅಲ್ಲಿ ಕೇಳ್ತಾ ಇದ್ರಿ, ಮತ್ತೆ ತುಂಬಾ ಜನ ಕಮೆಂಟ್ ಸಹ ಮಾಡ್ತಾ ಇದ್ರಿ. ಏನಂತಂದ್ರೆ, ಸರ್ ನಾವು ಬೇರೆ ಜೋನಿಗೆ ಅಪ್ಲಿಕೇಶನ್ ಹಾಕ್ತಿವಿ, ಅಲ್ಲೇ ಹೋಗಿ ಎಕ್ಸಾಮ್ ಬರಿಬೇಕಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಾವು ಮುಂಬೈ ಅಥವಾ ಡೆಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ರೆ ನಾವು ಡೆಲ್ಲಿಯಲ್ಲೇ ಹೋಗಿ ಎಕ್ಸಾಮ್ ಅನ್ನ ಬರಿಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಇದು ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇರುವಂತ ಗೊಂದಲ. ಖಂಡಿತವಾಗಿಯೂ ಈ ಗೊಂದಲವನ್ನ ಈ ವಿಡಿಯೋದಲ್ಲಿ ನಿವಾರಿಸೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅದನ್ನ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ ಗ್ರೂಪ್ ಡಿ ಯ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ, ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕಕ್ ಹೋದಾಗ ಜೋನ್ ಅನ್ನ ಕೇಳುತ್ತೆ. ಅವಾಗ ಯಾವ ಜೋನ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿ ನಿಮಗೆ ಒಂದು ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ವೇಕೆನ್ಸಿಗಳು ಕಡಿಮೆ ಇದಾವೆ, ಬೇರೆ ಕಡೆ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಮನಸ್ಸಲ್ಲಿ ಬಂದಿರುತ್ತೆ. ಆದ್ರೆ ಒಂದು ಗೊಂದಲ, ಒಂದು ಅಂಜಿಕೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಏನಂತಂದ್ರೆ ನಾವು ಬೇರೆ ಜೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲೇ ಹೋಗಿ ಎಕ್ಸಾಮ್ ಬರಿಬೇಕಾ ಸರ್, ನಾವು ಒಂದು ಎಕ್ಸಾಮ್ ಬರೀಲಿಕ್ಕೋಸ್ಕರ ಡೆಲ್ಲಿಗೆ ಹೋಗ್ಬೇಕಾ ಅಂತ ಹೇಳಿ ತುಂಬಾ ಜನ ಒಂದು ಗೊಂದಲದಿಂದ ಏನಂತಂದ್ರೆ ಕಾಲ್ ಮಾಡ್ತಾ ಇದ್ರ, ಮೆಸೇಜ್ ಮಾಡ್ತಿದ್ರ ಅಥವಾ ಕಮೆಂಟ್ ಅಲ್ಲಿ ಸರ್ ನಾನು ಅವಾಗಲೇ ತೋರಿಸಿದೆ ನಿಮಗೆ. ಈ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ ಇದೆ ಸ್ನೇಹಿತರೆ. ಯಾಕಂದ್ರೆ ನೀವು ಬೇರೆ ಜೋನಿಗೆ ಅಪ್ಲಿಕೇಶನ್ ಹಾಕಿದ್ರು ಸಹ ಕರ್ನಾಟಕದಲ್ಲೇ ಎಕ್ಸಾಮ್ ಅನ್ನ ಬರಿಬಹುದು. ಅದರಿಂದ ಒಂದು ಟ್ರಿಕ್ ಅನ್ನ ಮಾಡ್ಬೇಕಾದ್ರೆ ಏನಂತಂದ್ರೆ, ನೀವು ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಆ ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಡಿಟೇಲ್ ಅನ್ನ ಮರಿಲಾರ್ದೆ ಏನ್ ಮಾಡ್ಬೇಕಂದ್ರೆ ಫಿಲ್ ಮಾಡ್ಬೇಕು. ಏನಂತಂದ್ರ ನೀವು ಅಪ್ಲಿಕೇಶನ್ ಹಾಕುವಾಗ 2 ಅಡ್ರೆಸ್ ಅನ್ನ ಕೇಳಿರ್ತಾರೆ. ಏನು, ಒಂದು ಪ್ರೆಸೆಂಟ್ ಮತ್ತೆ ಪರ್ಮನೆಂಟ್. ಯಾರು ನೀವು ಕರ್ನಾಟಕದಲ್ಲಿ ಇದ್ರೋ ಇವ್ 2 ಅಡ್ರೆಸ್ ನಿಮ್ಗೆ ಒಂದೇ ಇರುತ್ತೆ. ನಾನೊಂದು ಬೇರೆ ಅಪ್ಲಿಕೇಶನ್ ಇಂದ ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನ. ನೀವು ಯಾರು ಕರ್ನಾಟಕದವ್ರು ಇದ್ರೋ ನಿಮ್ಗೂ 2 ಅಡ್ರೆಸ್ ಒಂದೇ ಇರುತ್ತೆ, ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಒಂದೇ ಇರುತ್ತೆ. ಆದ್ರೆ ಇನ್ನು ಕೆಲವು ಜನಕ್ಕೆ ಏನಿರುತ್ತೆ, ಎಲ್ಲೋ ಬೇರೆ ಊರಿನವ್ರು ಇರ್ತಾರೆ, ಅವರು ಇನ್ನು ಬೇರೆ ಕಡೆ ಎಲ್ಲೋ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಾನು ಇರುವಂತ ಸ್ಥಳಕ್ಕೆ ನನಗೆ ಏನಂತ ನಿಯರೆಸ್ಟ್ ಆದಂತ ಎಕ್ಸಾಮ್ ಸೆಂಟರ್ ಬೇಕಂತೇಳಿ ಎಕ್ಸೆಪ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ಬೇಕಂತಂದ್ರ, ನೀವು ಎಕ್ಸಾಮ್ ಅನ್ನ ಎಲ್ಲಿ ಬರಿಬೇಕಂತ ಡಿಸೈಡ್ ಮಾಡ್ತಿರೋ ಅಂದ್ರೆ ನಿಮಗೆ ಹತ್ತಿರದ ಪ್ಲೇಸ್ ಬೇಕಂತಂದ್ರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಇದೆಯಲ್ಲ, ನೆನಪಿಂದ ಕೇಳ್ರಿ, ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಇದೆಯಲ್ಲ, ಈ ಒಂದು ಪ್ರೆಸೆಂಟ್ ಅಡ್ರೆಸ್ ನಲ್ಲಿ ನೀವು ಈಗ ಸದ್ಯ ಇರುವಂತ ಅಡ್ರೆಸ್ ಅನ್ನ ಹಾಕಿ ಈ ಒಂದು ಅಡ್ರೆಸ್ಸಿನ ಆಧಾರದ ಮೇಲೆ ಅವ್ರಿಗೆ ನಿಮಗೆ ಎಕ್ಸಾಮ್ ಸೆಂಟರ್ ಅನ್ನ ಅಲೋಟ್ ಮಾಡ್ತಾರೆ. ಅಂದ್ರೆ ನಿಮ್ಗ ಈಗ ಸದ್ಯ ನೀವ್ ಎಲ್ಲಿದ್ರಿ, ಉದಾಹರಣೆಗಪ್ಪ ನೀವೆಲ್ಲೋ ಬಿಜಾಪುರ ಇದ್ದೀರಾ ಅಥವಾ ನೀವು ಎಲ್ಲೋ ಕೊಪ್ಪಳದಿಂದ ಇದ್ದೀರಾ, ನೀವು ಬಂದ್ ಬೆಳಗಾವಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸರ್, ನಾನು ಸಿಕಂದ್ರಾಬಾದ್ ಅಪ್ಲಿಕೇಶನ್ ಹಾಕಿದ್ರಿ, ಸಿಕಂದ್ರಾಬಾದ್ ಎಕ್ಸಾಮ್ ಬರಿಬೇಕಾ? ಇಲ್ಲ, ನೀವೇನ್ ಮಾಡ್ಬೋದು, ನೀವು ಇಲ್ಲಿ ಬೆಳಗಾವಲ್ಲಿ ಅಡ್ರೆಸ್ ಹಾಕಿದ್ರಿ ಅಂತಂದ್ರೆ ನಿಮಗೆ ಇಲ್ಲೇ ಇರುವಂತ ನಿಯರೆಸ್ಟ್ ಪ್ಲೇಸ್ ಅನ್ನ ಕೊಡ್ತಾರೆ. ನಿಮ್ಗೆ ಹುಬ್ಳಿ ಕೊಡ್ಬೋದು, ಧಾರವಾಡ ಕೊಡ್ಬೋದು,
ಬೆಳಗಾವಲ್ಲೇ ಕೊಡ್ಬೋದು ಅಥವಾ ಕೊಲ್ಲಾಪುರ ಕೊಡ್ಬೋದು. ಯಾಕೆ ಈ ರೀತಿ ಕೊಡ್ತಾರೆ ಅಂತಂದ್ರೆ ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಏನಿದೆಲ್ಲ ಇದರ ಆಧಾರದ ಮೇಲೆ ನಿಮಗೆ ಅಂತಂದ್ರೆ ಎಕ್ಸಾಮ್ ಸೆಂಟರ್ ನ ಅಲಾಟ್ ಮಾಡ್ತಾರೆ. ಸರ್ ನಿಮಗೆ ಹತ್ತಿರದಲ್ಲೇ ಕೊಡ್ತಾರೆ, ಒಂದ್ 30 ಕಿಲೋಮೀಟರ್ ಈ ರೀತಿ ಇರುವುದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರುವ ಹಾಗೆ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ ಅಂದ್ರೆ ಇದಕ್ಕೊಂದು ಕಂಪ್ಯೂಟರ್ ಲ್ಯಾಬ್ ಬೇಕಾಗ್ತದೆ. ಇಲ್ಲಿ ಎಲ್ಲಿ ಬೇಕಾದಲ್ಲಿ ಎಕ್ಸಾಮ್ ನಡೆಸೋಕ್ ಆಗುದಿಲ್ಲ. ಒಂದು ದೊಡ್ಡ ದೊಡ್ಡ ಕಂಪ್ಯೂಟರ್ ಲ್ಯಾಬ್ ಇರುವಂತ ಕಾಲೇಜ್ಗಳು ಬೇಕಾಗ್ತವೆ. ಆ ಒಂದು ಕಾಲೇಜ್ಗಳು ಯಾವ ಸಿಟಿಯಲ್ಲಿ ಜಾಸ್ತಿ ಅವೈಲಬಲ್ ಇದಾವೋ ಆ ಒಂದು ಸಿಟಿಯಲ್ಲಿ ಆದಷ್ಟು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಗೆ ನಿಯರೆಸ್ಟ್ ಆಗುವಂತ ಎಕ್ಸಾಮ್ ಸೆಂಟರ್ ಅನ್ನೇ ಕೊಡ್ತಾರೆ ಸ್ನೇಹಿತರೆ. ತುಂಬಾ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ನೀವು ಕರ್ನಾಟಕದವರಿದ್ರಿ ಅಂತಂದ್ರೆ ಈ ಎರಡೂ ಅಡ್ರೆಸ್ ನಿಮ್ದು ಒಂದೇ ಇರುತ್ತೆ, ಏನ್ ದೊಡ್ಡದಿಲ್ಲ. ನೀವು ಕರ್ನಾಟಕದವರಿದ್ರೆ ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಒಂದೇ ಇರುತ್ತೆ. ನೀವು ಇಲ್ಲೇ ಎಕ್ಸಾಮ್ ಅನ್ನ ಬರಿಬಹುದು. ಇಲ್ಲೇ ಅಂದ್ರೆ ನಿಮ್ಮ ಸುತ್ತಮುತ್ತಲ ಸಿಟಿಗಳಲ್ಲೇ ಎಕ್ಸಾಮ್ ಅನ್ನ ಬರೀತಾರೆ. ಇನ್ನು ಕೆಲವೊಂದ್ ಜನ, ಈಗ ಕೆಲವೊಂದ್ ಜನ ಫ್ರೆಂಡ್ಸ್ ಇದ್ದಾರೆ, ಅವರು ಬೇರೆ ರಾಜ್ಯದವರು ಕರ್ನಾಟಕದ ಬಂದ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹಾಕಿರ್ತಾರೆ ಅಂತಂದ್ರೆ ಅವರ ಪರ್ಮನೆಂಟ್ ಅಡ್ರೆಸ್ ಅನ್ನ ಅವರ ರಾಜ್ಯದಲ್ಲಿರುವಂತ ಅಡ್ರೆಸ್ ಅನ್ನ ಹಾಕಿರ್ತಾರೆ. ಪ್ರೆಸೆಂಟ್ ಅಡ್ರೆಸ್ ಅನ್ನ ಇಲ್ಲಿ ಇರುವಂತ ಅಡ್ರೆಸ್ ಅನ್ನ ಹಾಕಿರ್ತಾರೆ. ಅವಾಗ ಅವರು ಎಕ್ಸಾಮ್ ಬರಲಿಕ್ಕೆ ತಮ್ಮ ರಾಜ್ಯಕ್ಕೆ ಹೋಗುವಂತ ಅವಶ್ಯಕತೆ ಬೀಳುದಿಲ್ಲ. ಇಲ್ಲಿ ಕರ್ನಾಟಕದಲ್ಲೇ ಎಕ್ಸಾಮ್ ಅನ್ನ ಬರೀತಾರೆ. ಇಂತ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡಿದೀನಿ. ಆದ್ದರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾರೆಲ್ಲ ಬೇರೆ ಜೋನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ರು, ನಾನು ಅವಾಗಲೇ ಹೇಳಿದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ, ಕರ್ನಾಟಕವನ್ನು ಬಿಟ್ಟು ಕರ್ನಾಟಕದವರು ಯಾವೆಲ್ಲ ಜೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸೇಫ್ ಜೋನ್ ಆಗ್ಬೋದು ಅಂತ ಹೇಳಿ ಆ ಒಂದು ವಿಡಿಯೋನ ನೋಡಿ ನಿಮಗೆ ಯಾವ ಜೋನಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಸುತ್ತೋ ಆ ಜೋನಿಗೆ ಅಪ್ಲಿಕೇಶನ್ ಹಾಕಿ. ಆದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಜಾಗ್ರತೆಯಿಂದ ಅಡ್ರೆಸ್ ಅನ್ನು ಮಾತ್ರ, ಪ್ರೆಸೆಂಟ್ ಅಡ್ರೆಸ್ ಅನ್ನು ಮಾತ್ರ, ನೀವು ಈಗಿರುವಂತ ಪ್ರೆಸೆಂಟ್ ಸ್ಥಳದ ಅಡ್ರೆಸ್ ಅನ್ನು ಮಾತ್ರ ಕೊಡುವುದನ್ನ ಮರಿಬೇಡಿ. ಯಾಕಂದ್ರೆ ಈ ಅಡ್ರೆಸ್ಸಿನ ಆಧಾರದ ಮೇಲೆನೆ ನಿಮ್ಮ ಎಕ್ಸಾಮ್ ಸೆಂಟರ್ ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಆದಷ್ಟು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನ ನಿಯರೆಸ್ಟ್ ನ ಸಿಟಿಗಳಲ್ಲೇ ನಿಮಗೆ ಎಕ್ಸಾಮ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗೊಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸ್ನೇಹಿತರೆ. ಆದ್ದರಿಂದ ಯಾರು ಬೇರೆ ರಾಜ್ಯಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೆದರ್ಲಿಕ್ಕೆ ಹೋಗಬೇಡಿ. ತುಂಬಾ ವೇಕೆನ್ಸಿಯಲ್ಲಿದ್ದಾವೆ ಅಥವಾ ನಿಮಗೆ ಯಾವ್ದು ಸೇಫ್ ಜೋನ್ ಅನ್ಸುತ್ತೋ ಅಲ್ಲಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಚೆನ್ನಾಗಿ ಸ್ಟಡಿ ಮಾಡಿ ಆದಷ್ಟು ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸೆಲೆಕ್ಷನ್ ಆಗಿ ಅಂತ ನಾನು ಹಾರೈಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.